ನಮಸ್ಕಾರ, ನಾನು ಶಂಕರ ಹೆಗಡೆ. ಶನಿ 8ನೇ ಮನೆಯಲ್ಲಿ ಸೀರೀಸ್ ಮುಂದುವರಿತಾ ಇದೆ. ಎಲ್ಲ ಲಗ್ನಗಳಿಗೆ 8ನೇ ಮನೆ ಇವತ್ತು ಮಾತಾಡೋಣ. ಈ ಸಲ ನಾನು ರಾಶಿ, ನವಾಂಶ, ಷಷ್ಠಾಂಶ ಮೂರಕ್ಕೂ ತಗೊಳ್ತಾ ಇದ್ದೇನೆ. ಎಷ್ಟಾಗುತ್ತೋ ಅಷ್ಟು ಹೇಳ್ತೇನೆ. ಯಾಕಂದರೆ ಎಡಿಟ್ ಮಾಡೋನು ನಾನು ಹೇಳ್ತಾ ಇದ್ದೀನಿ, ನನ್ನ ಮಗ ಅವನಿಗೆ ಎಕ್ಸಾಮ್ ನಡೀತಾ ಇದೆ. ಇವತ್ತು ಅಪ್ಲೋಡ್ ಆಗುತ್ತೋ ನಾಳೆ ಅಪ್ಲೋಡ್ ಆಗುತ್ತೋ ಏನೂ ಗೊತ್ತಿಲ್ಲ ನನಗೆ. ರೆಕಾರ್ಡ್ ಮಾಡಿಬಿಡೋದು ಅಷ್ಟೇ ನನ್ನ ಕೆಲಸ. ಎನಿವೆ, ಫಸ್ಟು KL ಜಾತಕ ಫಸ್ಟ್ ತೋರಿಸ್ಬಿಡ್ತೇನೆ. ಇಲ್ಲಿ ನವಾಂಶದಲ್ಲಿ 8ನೇ ಮನೆಯಲ್ಲಿ ಶನಿ ಇದೆ. ರಾಶಿ ಗುಂಡಿಲಿ ಸಾಮಾನ್ಯವಾಗಿ 8ನೇ ಮನೆಯಲ್ಲಿ ಶನಿ ಇದ್ದರೆ ಏನಾಗ್ಬೋದು ಅಂತಂದರೆ, ನೋಡಿ, ಶನಿ ಆಯುಷ್ಯಕಾರಕ. 8ನೇ ಮನೆಯಲ್ಲಿ ಶನಿ ಇದ್ದರೆ ಜ್ಯೋತಿಷದಲ್ಲಿ ಒಂದು ಮಾತಿದೆ, ಕಾರಕೋ ಭಾವನಾಶಾಯ ಅಂತ. ಅಂದರೆ ಕಾರಕ ಆ ಮನೆಗೆ ಬಂದರೆ ಆ ಭಾವ ಹಾಳಾಗುತ್ತೆ. 8ನೇ ಮನೆ ಆಯುಷ್ಯದ ಸ್ಥಾನ, ಆಯುಷ್ಯಕಾರಕ. ಶನಿಯಲ್ಲಿ ಬಂದರೆ ಆಯುಷ್ಯ ಕಡಿಮೆ ಆಗಬಹುದು. ಮತ್ತು ಶನಿಗೆ 3, 6, 11 ಬಿಟ್ಟು ಯಾವುದೇ ಮನೆಯಲ್ಲಿ ಒಳ್ಳೆ ಫಲವನ್ನು ಹಳೆ ಗ್ರಂಥಗಳು ಹೇಳ್ತಾ ಇಲ್ಲ. ಬಟ್ ನಾನೆಲ್ಲ ಬೇರೆ ಬೇರೆಯನ್ನು ತೋರಿಸ್ತಾ ಇದ್ದೀನಿ. ಅಫ್ಕೋರ್ಸ್ ಇಲ್ಲಿ KL ತಾಯಿ ಒಂಥರ ಮಂತ್ರಸಿದ್ಧಿದ್ದಂಥ ಶಕ್ತಿವಂತರಾಗಿದ್ದರು. ಅವರು ಇಂಡೈರೆಕ್ಟ್ಲಿ ನೀನು ಮದುವೆ ಮಾಡ್ಕೊಳ್ಳದೆ ಇರೋದೇ ಒಳ್ಳೆಯದು ಹೇಳ್ತಾರೆ ಹೇಳ್ತಾ ಇದ್ದಾರೆ. KL ಅಷ್ಟೊತ್ತಿಗೆ ಸಾಕಷ್ಟು ನುರಿತ ಜ್ಯೋತಿಷ್ಯ ಆಗಿಬಿಟ್ಟಿದ್ರು. ಭಾಳ ಚಿಕ್ಕ ವಯಸ್ಸಿನಲ್ಲಿ ಸ್ಟಾರ್ಟ್ ಮಾಡಿದ್ರು. ಮದುವೆ ಮಾಡ್ಕೊಳ್ಳಿಲ್ಲ ಅವರು. ಯಾರ್ಯಾರೋ ತಪ್ಪಾಗಿ ಅಲ್ಲ, ಅವರೆಲ್ಲ ಫಾರಿನ್ ಹುಡುಗಿ ಮದುವೆ ಹೊಂಟಿದ್ರು ಅಂತಲ್ಲ, ಸುಳ್ಳು ಹೇಳ್ತಾರೆ. ಅದೆಲ್ಲ ಸುಳ್ಳು. ನೋಡಿ, ಇವರ ನವಾಂಶದಲ್ಲಿ 8ನೇ ಮನೆಯಲ್ಲಿ ಶನಿ, ಆಯಿತಾ. ಬಟ್ ಇಲ್ಲಿ ಮದುವೆ ಆಗಿಲ್ಲ ಹೇಳೋದು ಬಿಟ್ಟರೆ ದೀರ್ಘಾಯುಷ್ಯ. ಆಲ್ರೆಡಿ ಅವರಿಗೆ 92 ವರ್ಷ ಕಂಪ್ಲೀಟ್ ಆಯಿತು. 93ನೇ ವರ್ಷ ರನ್ನಿಂಗು. ನೋಡಿ, ಇಲ್ಲಿ ಇದೆಲ್ಲ ನೋಡಬೇಕು, ತುಂಬ ಇಂಪಾರ್ಟೆಂಟ್. ತುಲಾ ಲಗ್ನಕ್ಕೆ ರಾಶಿ ಕುಂಡ್ಲಿಗೆ ಶನಿ ಯೋಗಕಾರಕ, 3ನೇ ಮನೆಯಲ್ಲಿ ಒಳ್ಳೆಯದು, ಹೌದಾ. ರಾಶಿ ಕುಂಡ್ಲಿಗೆ 3.5, ಯಾವುದರಲ್ಲಿ? ಷೋಡಶ ವರ್ಗೀಯ ಬಲದಲ್ಲಿ 3.5 20ರಲ್ಲಿ. ನವಾಂಶಕ್ಕೆ 3, ಷಷ್ಠಾಂಶಕ್ಕೆ 4. ಷಷ್ಠಾಂಶದಲ್ಲಿ 9ನೇ ಮನೆಯಲ್ಲಿದ್ದಾನೆ. 10ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ರಾಜಯೋಗ. ಬಟ್ ಮೇಷಲಗ್ನಕ್ಕೆ 8ನೇ ಮನೆಯಲ್ಲಿ ಶನಿ ಇದ್ದರೆ ನಾನು ಹೇಳೋದು ಅಷ್ಟೊಂದು ಒಳ್ಳೆಯದಲ್ಲ ಮೇಷಲಗ್ನಕ್ಕೆ. ಯಾಕಂತಂದರೆ ನಾನು ನೋಡಿದಾಗೇ ಇಲ್ಲಿವರೆ ಒಂದು 55,000 ಜಾತಕ ನೋಡಿರೋದ್ರಲ್ಲಿ 10ನೇ ಮನೆ ಅಧಿಪತಿ 6, 8, 12 ಹೋಗೋದು ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ. ಶನಿಗೆ 6ನೇ ಮನೆ ಎಕ್ಸೆಪ್ಷನ್ ಕೊಡ್ತೀನಿ, ಉಪಚಯಾಧಿಪತಿ ಉಪಚಯಕ್ಕೆ ಅಂತ ಕೊಟ್ಟರೂ ಕೂಡ ಸ್ವಲ್ಪ ಸ್ಪೋರ್ಟ್ಸ್ ಸ್ಟಾರ್ಸ್ಗಳಿಗೆ, ಪಾಲಿಟಿಷಿಯನ್ಸ್ಗಳಿಗೆ ಅದು ಒಳ್ಳೆಯದಾಗ್ಬೋದು. ಬಟ್ ಇದು ಜನರಲ್ಲಿ ನಾನು ಅಷ್ಟು ಪ್ರಿಫರ್ ಮಾಡಲ್ಲ ಮೇಷಲಗ್ನಕ್ಕೆ ಅಷ್ಟೊಂದಲ್ಲಿ ಶನಿ. ನೋಡಿ, ಇಲ್ಲಿ ಆಯುಷ್ಯ ದೀರ್ಘವಾಗಿರ್ಬೋದು, ಬಟ್ ಮದುವೆ ಆಗಿಲ್ಲ ಇವರಿಗೆ. ಆಮೇಲೆ ಅಷ್ಟಮದಲ್ಲಿರೋ ಶನಿ ಏನು ಮಾಡ್ತಾನೆ? 7ನೇ ದೃಷ್ಟಿಯಲ್ಲಿ ಹೊಡಿತಾನೆ, 2ನೇ ಮನೆ ಹೊಡಿತಾನೆ. ದುಡ್ಡು ನಿಲ್ಲಲ್ಲ. ಭಾಳ ಕಷ್ಟ ಇದು. ಓಕೆ, ಸೊ ಇದೊಂದು ಎಕ್ಸಾಂಪಲ್. ಓಕೆ, ಬಟ್ ಬಾಕಿ ಎಲ್ಲ ನೋಡ್ಕೊಳ್ಬೇಕು. ನೋಡಿ, ಇವರಿಗೆ ಯಾಕೆ ದೀರ್ಘಾಯುಷ್ಯ ಇದೆ? ಇವರು 8ನೇ ಮನೆ ಅಧಿಪತಿ ಯಾರು? ಶುಕ್ರ. ಮಾಳವ ಯೋಗದಲ್ಲಿದ್ದಾನೆ, ಹೌದಾ. ಮಿನಿಮಮ್ ಒಂದಿಷ್ಟು ಆಯುಷ್ಯಗಳು ಗ್ಯಾರಂಟಿ ಇರ್ತವೆ. ಮತ್ತು ಇವರಿಗೆ ನೋಡಿ, 7ನೇ ಮನೆಯಲ್ಲಿ 24 ಸರ್ವಾಷ್ಟಕವರೆಗೂ ಬಿಂದು ಇದ್ರು, 8ನೇ ಮನೆಯಲ್ಲಿ 29 ಇದೆ. ತುಂಬ ಸ್ಟ್ಯಾಂಡರ್ಡ್. ಮದುವೆ ಆಗಿದ್ದವರಿಗೆ ಇದು ಭಾಳ ಒಳ್ಳೆಯದು. ಮತ್ತೆ ಹೇಳ್ತಿದ್ದೀನಿ, ಮದುವೆ ಆಗಿದ್ದಿದ್ದವರಿಗೆ ಇದು ಭಾಳ ಒಳ್ಳೆಯದು. ಸ್ಪಿರಿಚುವಾಲಿಟಿ ಒಳ್ಳೆಯದು. 4, 8, 12 ಮೋಕ್ಷ ತ್ರಿಕೋನಗಳು. ನೋಡಿ, ಇಲ್ಲಿ 4ನೇ ಮನೆಯನ್ನು ಉಚ್ಚ ಗುರು ನೋಡ್ತಾನೆ. 12ನೇ ಮನೆಯಲ್ಲಿ ಕೇತು ಮೋಕ್ಷಕಾರಕ ಅಂತ ಹೇಳ್ತೀವಿ. ಹೀಗೆಲ್ಲ ಟೋಟಲ್ ಆಗಿ ನೋಡ್ಕೊಂಡು ಹೇಳಬೇಕು. ಓಕೆ, ಇವ್ರದ್ದಾಯಿತು. ಇನ್ನು ನೆಕ್ಸ್ಟ್ ತಗೊಳ್ಳೋಣ. ಇದು ಒಂದು ಜಾತಕ ನೋಡಿ. ವೃಷಭ ಲಗ್ನಕ್ಕೆ ಒಂದು ನಿಮಿಷ, ಯಾವುದು ಇದು ಆಮೇಲೆ ಹ್ಯಾಂಡಲ್ ಮಾಡ್ತೀನಿ. ಇದು ತಗೊಳ್ಳೋಣ. ವೃಷಭ ಲಗ್ನಕ್ಕೆ ನಿಮಗೆಲ್ಲ ಗೊತ್ತಿರುವಂಗೆ ಶನಿ ಯೋಗಕಾರಕ, ಹೌದಾ. ಬಟ್ ಈ ಜಾತಕದಲ್ಲಿ ನೋಡಿ, 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಮತ್ತೆ 10ನೇ ಮನೆ ಅಧಿಪತಿ 8ಕ್ಕೆ ಹೋಗ್ತಾನೆ. ನಾನು ಹೇಳಿದ 10ನೇ ಮನೆ ಅಧಿಪತಿ 6, 8, 12 ಹೋದಾಗ ಬೇಕಷ್ಟು ದೋಷಗಳು ಉದ್ಭವ ಆಗ್ತವೆ. ಬೃಹತ್ ಪರಶಾಲ ವರಶಾಸ್ತ್ರ 85ನೇ ಅಧ್ಯಾಯ ಓದಿ ನೋಡಿ, ಸಾಕಷ್ಟು ದೋಷಗಳು, 8 ದೋಷಗಳು ಏನಿರ್ತವೆ. ನಾಗ, ಮಾತ್ರ, ಪಿತೃಪ್ರಾತ, ಸ್ತ್ರೀ, ಬ್ರಾಹ್ಮಣ, ಸೋದರ ಮಾವ, ದೈತ ಇತ್ಯಾದಿಗಳಲ್ಲಿ ಏನಿವೆ ಅವೆಲ್ಲ ಅದರಲ್ಲಿ ಭಾಳಷ್ಟು ಶ್ಲೋಕಗಳು 10ನೇ ಮನೆ ಅಧಿಪತಿ 6, 8, 12 ಹೋದಾಗ ಬರ್ತಾರೆ. ಇಲ್ಲಿ ಏನಾಗಿದೆ, ಪಾಪ ಬೆಂಗಳೂರಿನಲ್ಲೇ ಹುಟ್ಟಿದವರು ಇವರು. ಆಲ್ರೆಡಿ ಡಿವೋರ್ಸ್ ಇದು ಕೇಸಿಗೆ ಕೋರ್ಟಿಗೆ ಹೋಗಿದೆ ಇದು. ನೋಡಿ, ಶನಿ ಭುಕ್ತಿ ಸ್ಟಾರ್ಟ್ ಆಗೋ ಹೊತ್ತಿಗೆ ಇಲ್ಲಿ ಸ್ಟಾರ್ಟ್ ಆಗಿದೆ ರಗಳೆಗಳು.
ಯಾಕೆ 8ನೇ ಮನೆಯಲ್ಲಿ ಶನಿ. ಇಲ್ಲಿ ಗುರುಭುಕ್ತಿಲೇ ಇದು ಸ್ಟಾರ್ಟ್ ಆಗಿದೆ. ಯಾಕೆ ಅಂತಂದರೆ ಗುರು 8ನೇ ಮನೆ ಅಧಿಪತಿ, ಮಾನ್ಯ ಲಗ್ನದಲ್ಲಿದೆ. ಎಲ್ಲ ನೋಡ್ಕೊಳ್ಬೇಕು. ಹಿಂಗೆ ಸರ್ವಾಷ್ಟಕ ವರ್ಗದ ಪಾಯಿಂಟ್ಸ್ಗಳಿದೆ. ಅಷ್ಟಕ ವರ್ಗ ಬಿಟ್ಟು ಏನೂ ಹೇಳೋಕೆ ಹೋಗ್ಬಿಡಿ ದಯವಿಟ್ಟು. ರಾಶಿ ಕುಂಡ್ಲಿಗೆ 3.5 ಪಾಯಿಂಟ್ಸ್ ಇದೆ, ನವಾಂಶಕ್ಕೆ 3, ಷಷ್ಠಾಂಶ ಹೌದು ಸುಪ್ರೀಂ ಕೋರ್ಟು, ಆಯಿತಾ. ಬಟ್ ಇದೆಲ್ಲ ಸೇರಿಸ್ಕೊಂಡಾಗ ಅದು ಸುಪ್ರೀಂ ಕೋರ್ಟು. ನೀವು ಸ್ಟೇಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕಾಗಲ್ಲ. ರಾಶಿ ನವಾಂಶ ಅಥವಾ ಬೇರೆ ಇದನ್ನೆಲ್ಲ ವರ್ಗ ಕುಂಡ್ಲಿ ನೋಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಏನಾಯಿತು, ಮದುವೆಗೆ 8 ವರ್ಷ ಆಗಿದೆ, ಈಗ ಡಿವೋರ್ಸಿಗೆ ಹೋಗ್ತಾ ಇದೆ ಪಾಪ. ಬಟ್ ಇಲ್ಲಿ ಪರಿಹಾರಗಳು ಸಾಧ್ಯ ಆಗಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೂರ್ಯ ಷಷ್ಠಾಂಶದಲ್ಲಿ 10ನೇ ಮನೆ ನೋಡ್ತಾ ಇದ್ದೀನಿ, ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಆಯಿತಾ. ಇದು ಒಂದು. ಇನ್ನೊಂದು ಯಜ್ಞೇಶ್ ಅವ್ರದ್ದು ಮಿಥುನ್ ಲಗ್ನಕ್ಕೆ ಬಂದ. ಇವ್ರು ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಯಾಕಂದರೆ ನಾನು ಸರಿಯಾಗಿ ಅನಾಲಿಸಿಸ್ ಮಾಡಿದ್ದೀನಿ, ನೀವು ನನ್ನ ಜಾತಕ ಎಲ್ಲಿ ಬೇಕಾದ್ರೆ ಹಾಕ್ಕೊಳ್ಳಿ ಅಂತ. ಮತ್ತು ಅವರೇ ಪೋಸ್ಟ್ ಮಾಡಿದ್ದಾರೆ, ನಾನು ಜ್ಯೋತಿಷ ಶಾಸ್ತ್ರ ಕಲೀಲಿಕ್ಕೆ ಸಹಾಯ ಮಾಡ್ತಿರೋರು ಶಂಕರ ಹೆಗ್ಡೆ ಅವರು ಅಂತ ನಾನು ಫೇಸ್ಬುಕ್ಲೆಲ್ಲ ಹಾಕಿದ್ದೀನಿ. ಅದು ನೀವೆಲ್ಲ ಮತ್ತೆ ಹಾಕಕ್ಕೆ ಹೋಗಿ ಹೆಚ್ಚು ಕಡಿಮೆ ಆಗಿ ಅವರೇನೋ ಕೇಸಿಗೆ ಸಾಕಲ್ಲ, ನಂಗೆ ಗೊತ್ತಿಲ್ಲ, ತಪ್ಪಾಗಿ ಅನಲೈಸ್ ಮಾಡಿದೆ, ಎಚ್ಚರಿಕೆಂದಿರಿ. ಇಲ್ಲಿ ಶನಿ 8ನೇ ಮನೆಯಲ್ಲಿ ಅಫ್ಕೋರ್ಸ್ ಬೇಗ ಮದುವೆ ಆಗಿದೆ. ಇನ್ನೊಂದು ಜಾತಕ ಅದೇ ಥರ ತೋರಿಸ್ತೀನಿ, ಬೇಗ ಮದುವೆ ಆಗಿದೆ, ಹೌದಾ. ಸೊ ಇಲ್ಲಿ ಮಿಥುನ ಲಗ್ನಕ್ಕೆ ಏನಾಗುತ್ತೆ, ಶನಿ 8ನೇ ಮನೆ ಅಧಿಪತಿನೂ ಹೌದು, 9ನೇ ಮನೆ ಅಧಿಪತಿನೂ ಹೌದು. ಇಲ್ಲಿ ದೊಡ್ಡ ರಾಜಯೋಗ ಆಗುತ್ತೆ. ಯಾಕೆ 5ನೇ ಮನೆ ಅಧಿಪತಿ ಮತ್ತು 9ನೇ ಮನೆ ಅಧಿಪತಿಗಳು ಸೇರಿಕೊಂಡಾಗ ಅದು ಮಹಾಭಾಗ್ಯ ಯೋಗ. ಇದನ್ನೆಲ್ಲ ಅರ್ಥಕೊಂಡು ಮಾಡಿ ಸ್ವಲ್ಪ ಅಡ್ವಾನ್ಸ್ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದೀನಿ ನಿಮ್ಮನ್ನು. ಒಮ್ಮೆಲೆ ಎಲ್ಲ ಹೇಳ್ಕೊಡ್ತಾನೂ ಇಲ್ಲ, ಅಥವಾ ತೀರಾ ಲೂಸ್ ಆಗಿ ಇವರು ರಾಶಿ ಕುಂಡ್ಲಿಗೂ ಹೇಳ್ತಾ ಇಲ್ಲ. ರಾಶಿಯಿಂದ 3ನೇ ಮನೆಯಲ್ಲಿ ಒಳ್ಳೆಯದು ಶನಿ ಅಂತ ಇಟ್ಕೊಳ್ಳೋಣ. ಆಮೇಲೆ ಇವರಿಗೆ ಹಂಸ ಯೋಗ ಇದೆ, ರಾಜಲಕ್ಷಣ ಯೋಗ ಇದೆ ಅಲ್ವೇ. ಇವ್ರದ್ದು ಕೂಡ ಮದುವೆ ಬೇಗ ಆಗಿದೆ, ಭಾಳ ಚಿಕ್ಕ ವಯಸ್ಸಲ್ಲಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಹ್ಯುಮ್ಯಾನಿಟಿ ಗ್ರೌಂಡ್ಸಲ್ಲಿ ಗೆದ್ದಂಥ ಕೇಸ್ ಇದು. ಅರ್ಲಿ ಮ್ಯಾರೇಜ್ ಅಂತ ಒಂದು ರಿಸರ್ಚ್ ಮಾಡಿದ್ದೀನಿ ನಾನು, ಅದನ್ನು ಕೊಡ್ತೀನಿ. ಅದರಲ್ಲಿ ಅವ್ರ ವೈಫ್ ಅದನ್ನು ಕೊಟ್ಟಿದ್ದಾರೆ, ಅವರು ಪರ್ಮಿಷನ್. ನನ್ನ ವೈಫಿಂದು ಹಾಕ್ಕೊಳ್ಳಿ ಬೇಕಿದ್ರೆ ಅಂತ. ನೀವು ಕರೆಕ್ಟಾಗಿ ಹೇಳ್ತೀರಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ ಅಂತ ಅವರು ಅಷ್ಟೇ. ಓಕೆ. ಸೊ ಎಲ್ಲಿ ನೋಡಿ ಮಹಾಭಾಗ್ಯ ಯೋಗ. ಆಮೇಲೆ ನಾನು ಶುಕ್ರ ತಾನಿದ್ದ ಮನೆಯಿಂದ 2ನೇ ಮನೆಗೂ ಫಲ ಕೊಡ್ತಾನೆ ಹೇಳೋದೊಂದು ವಿಡಿಯೋ ಮಾಡಿದ್ದೀನಿ. ಬನಾರಸಿ ವಿದ್ಯೆ ಅಂತ ಅಶುತೋಷ್ ಹೆಸರು ತಗೊಂಡು ಮಾಡಿದ್ದೀನಿ. ಬೇರೆಯವ್ರ ವಿದ್ಯೆನೆಲ್ಲ ನನ್ನ ವಿದ್ಯೆ ಅಂತ ನಾನು ಹೇಳ್ಕೊಳ್ಳಲ್ಲ ಯಾವತ್ತು, ಅವರ ಹೆಸರನ್ನೇ ಹೇಳಿಬಿಟ್ಟೆ ಹೇಳ್ತೀನಿ. ನೋಡಿ ಇಲ್ಲಿ ಆಯಿತಾ. ಆಮೇಲೆ ಶನಿ 7ನೇ ದೃಷ್ಟಿ ಯಾರಾದರೂ ಅಷ್ಟೇ 2ನೇ ಮನೆಗೆ ಬಿದ್ದಿರೋದನ್ನು ಹಣಕಾಸಿನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟಪಟ್ಟಿದ್ದಾರೆ, ಆಮೇಲೆ ಒಂದಿಷ್ಟು ಒಳ್ಳೇದು ಮಾಡಿಕೊಂಡ್ರು, ಮತ್ತೆ ಸ್ವಲ್ಪ ಆಚೆ ಈಚೆ ಆಗಿ ಈಗ ಚೆನ್ನಾಗಿದ್ದಾರೆ ಬಿಡಿ. ಬಟ್ ಇಲ್ಲಿ ಶನಿ ಸ್ವಕ್ಷೇತ್ರದಲ್ಲಿ ಅಲ್ವಾ. ಷಷ್ಠಾಂಶದಲ್ಲಿ ಇದು ಇಂಪಾರ್ಟೆಂಟ್ ನೋಡಿ, ಷಷ್ಠಾಂಶದಲ್ಲಿ ಚತುರ್ಥಾಧಿಪತಿಯಾಗಿ ಪಂಚಮದಲ್ಲಿದ್ದಾನೆ ಶನಿ. ಅಲ್ಲಿ ರಾಹು, ಇದೆಲ್ಲ ಪಕ್ಕ ರೆಕ್ಟಿಫೈ ಮಾಡಿರೋ ಟೈಮ್. ನಾನು ರಾಹು ಕೇತುಗಳ ಸಂಗಡ ಪ್ರಾಣಪದ ವಿಡಿಯೋವನ್ನು ನೋಡ್ಕೊಂಡ್ಬಿಡಿ. ರಾಹು ಕೇತುಗಳ ಆಕ್ಸಿಸ್ಗೆ ಪ್ರಾಣಪದ ಬಂದಾಗ ಮೀನನ್ನು ನೀರಿಂದ ತೆಗೆದು ಮತ್ತೆ ನೀರಿಗೆ ಹಾಕಿದಂಗೆ ಫಲ ಕೊಡ್ತಾರೆ ರಾಹು ಕೇತುಗಳು. ನನ್ನ ಜಾಗದಲ್ಲಿ ಹಿಂಗೆ ಇದೆ. ಅದಕ್ಕೆ ರಾಹು ಭುಕ್ತಿಯಲ್ಲಿ ಭಾಳ ಚೆನ್ನಾಗಾಯಿತು. ಶುಕ್ರ ಶನಿ ರಾಹುನಲ್ಲಿ ನಂಗೆ ಭಾಳ ಒಳ್ಳೆಯದಾಯಿತು. ಹೀಗೆಲ್ಲ ನೋಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಯಾವ್ದು ತೋರಿಸ್ತೀನಿ, ಇದು ನೋಡಿ. ಇಲ್ಲಿ ನೋಡಿ ಮಕರ ಲಗ್ನ, ಇಲ್ಲಿ 8ನೇ ಮನೆಯಲ್ಲಿ ಶನಿ ವಕ್ರ, ಒಂಚೂರು ಡಿಫ್ರೆನ್ಸ್ ನೋಡಿ. ಆ್ಯಕ್ಚುಲಿ ಬುಧಾದಿತ್ಯ 12 ಮನೆಯಲ್ಲಿ ಮದುವೆ ನಂತರ ಲೈಫಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಇವರಿಗೂ ಕೂಡ ಬೇಗ ಮದುವೆ ಆಗಿದೆ. ಜಗ್ಗೇಶ್ವರ ಜಾತಕದಲ್ಲಿ ಹೇಗೆ 8ನೇ ಮನೆಯಲ್ಲಿ ಶನಿನೋ, ಇಲ್ಲೂ 8ನೇ ಮನೆಯಲ್ಲಿ ಶನಿ. ಓಕೆ, ಬೇಗ ಮದುವೆ ಆಗಿದೆ. 17ನೇ ವರ್ಷಕ್ಕೆ ಮದುವೆ. ಸ್ಟಾರ್ಟಿಂಗಲ್ಲೆಲ್ಲ ಓಕೆ ಇತ್ತು, ಆಮೇಲೆ ಸ್ವಲ್ಪ ಗಂಡ ಹೆಂಡತಿ ಮುಂದೆ ಡಿಸ್ಪ್ಯೂಟ್ ಬಂತು. ನಾನು ಆಮೇಲೆ ಪರಿಹಾರ ಮಾಡಿಕೊಟ್ಟು ಮತ್ತೆ ಗಂಡ ಹೆಂಡತಿ ಸೇರಿಕೊಂಡಿದ್ದಾರೆ. ಓಕೆ. ಬಟ್ ಈಗ ಹಣಕಾಸಿನ ಸಮಸ್ಯೆ ಸಾಕಷ್ಟು ಕಾಡ್ತಾಯಿದೆ. ಶನಿ 7ನೇ ದೃಷ್ಟಿ ನೋಡಿ, ಸ್ವಕ್ಷೇತ್ರಕ್ಕೆ ಬಿದ್ದರೂ ಅಲ್ಲಿ ನೋಡಿ ಕುಜಿನ 8ನೇ ದೃಷ್ಟಿನೇ ಬಿದ್ದಿದೆ. ಈ ಥರ ಎಲ್ಲ ಸೇರಿಸ್ಕೊಂಡು ನೋಡಬೇಕು. ಆಮೇಲೆ ನೋಡಿ ಅಷ್ಟಕ್ಕವರೆಗೆ ನೋಡೋದನ್ನು ಕಲ್ತ್ಕೊಳ್ರಿ ದಯವಿಟ್ಟು. 7ನೇ ಮನೆಗೆ ಎಷ್ಟು ಬಿಂದು ಇದೆ ನೋಡಿ, 19. 25ಕ್ಕಿಂತ ಕಡಿಮೆ ಇರಬಾರ್ದು. ನಾನಂತೂ ಮ್ಯಾಚೇ ಮಾಡಲ್ಲ. ಮ್ಯಾಚ್ ಮೇಕಿಂಗ್ ಬಂದರೆ 7ನೇ ಮನೆಗೆ 25 ಬಿಂದುಕ್ಕಿಂತ ಕಡಿಮೆ ಬಂದರೆ ನಾನು ಹೆದರ್ಕೊಂಡು ಬಿಡ್ತೀನಿ. ನನಗೆ ಇದು ರಿಸ್ಕ್ ಅಂತ ಅನಿಸುತ್ತೆ ಅಂತ ಹೇಳ್ಬೇಕು. ನನ್ನ ಗಣಕೂಟ ಪೆಣ್ಕೂಟ ಅದೆಲ್ಲ ಬೇಡ, ನನಗೆ ಅಷ್ಟಕ್ಕವರೆಗೆ ಬೇಕು. ಇದು ಸರಿ ಬರಲಿಲ್ಲ ಅಂತಂದರೆ ನಾನು ಮುಂದೆ ಹೋಗೋದೇ ಇಲ್ಲ. ಅದರಲ್ಲೂ ಸಪ್ತಮಾಧಿಪತಿ ಶುಕ್ರ ಎಲ್ಲ ನೆಗೆಟಿವ್ ಆಗಿದ್ಬಿಟ್ರೆ ನೋಡಿ, ಇಲ್ಲಿ ಶುಕ್ರನೂ ನೆಗೆಟಿವ್ ಆಯಿತಾ. ಸಪ್ತಮಾಧಿಪತಿಗೆ ಅಫ್ಲಿಕ್ಷನ್ ಆಗಿದೆ ಕುಜಂದು. ಈ ಥರ ಎಲ್ಲ ಇದ್ದಾಗ ತುಂಬ ಹೆದರ್ಕೊತಿದ್ದೆ ನಾನು. ಓಕೆ ಬಿಡಿ. ಇದು ಕೂಡ ಅರ್ಲಿ ಮ್ಯಾರೇಜು.
ಅರ್ಲಿ ಮ್ಯಾರೇಜಿಂದ ನಾನು ರಿಸರ್ಚ್ ಸಾಫ್ಟ್ವೇರಲ್ಲಿ ಮಾಡಿ ತೋರಿಸ್ತೀನಿ. ಒಂದು ವಿಡಿಯೋ ಬಿಟ್ಟಿರ್ತೀನಿ ನನ್ನ ಇದಕ್ಕೆ ಫೇಸ್ಬುಕ್ ಪೇಜಿಗೆ ಮತ್ತು ವಾಟ್ಸಪ್ ಸ್ಟೇಟಸ್ಗೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇದು ಇನ್ನೊಂದು 2 ದಿವಸ 3 ದಿವಸದ ನಂತರ. ಆಮೇಲೆ ಅದು ಸೇಲಿಗೆ ಇಡ್ತಾ ಇದ್ದೀನಿ ನಾನು. ಅಂದರೆ ಆ್ಯಕ್ಚುಲಿ ನಾನು ಮತ್ತು ಪಟೋಡಿ ಅವರು ಸೇರ್ ಮಾಡಿದ್ದು ಪ್ರೋಗ್ರಾಮಿಂಗ್ ಅವ್ರದ್ದು, ಮೆಥಡ್ಸ್ ನಂದು. ಭಾಳ ಹಿಂದೆಯೇ ನಾವು ಬಿಟ್ಟಿದ್ವಿ ಅದನ್ನು. ಬಟ್ ರಿಸರ್ಚ್ ಮಾಡೋರು ಎಷ್ಟು ಚೆನ್ನಾಗಿ ಜ್ಯೋತಿಷ್ಯದಲ್ಲಿ ನಾವು ಹೇಳ್ಕೊಡ್ಬೇಕಾಗುತ್ತೆ. ರಿಸರ್ಚ್ ಅಷ್ಟು ಸುಲಭ ಅಲ್ಲ, ಅದನ್ನು ಹೇಳ್ಕೊಡ್ತೀನಿ ನಾನು. ಭಾಳ ಕಡಿಮೆ ಬೆಲೆಗೆ ಬಿಡ್ತಾ ಇದ್ದೀರಿ ಅದನ್ನು, ನೋಡೋಣ ಆಯಿತಾ. ಇಲ್ಲಿ ಇನ್ನು ಬಿಡಿ, ಮತ್ತೇನು ಮಾತಾಡುವಂಥದ್ದಿಲ್ಲ. ಇನ್ನು ಸುನಿಲ್ ಗವಾಸ್ಕರ್, ಎಸ್ ಹೌದು, 8ನೇ ಮನೇಲಿ ಶನಿ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಫಾಸ್ಟಾಗಿ ತೆಗಿಲಿಕ್ಕೆ ಕಾರಣನೇ ರಿಸರ್ಚ್ ಸಾಫ್ಟ್ವೇರ್. ಪಟ್ಟಂತ ತಕ್ಕೊಡುತ್ತೆ ಅದು. ನಾವು ಯೋಗವನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ಕೂಡ ಮಕರ ಲಗ್ನದ್ದೇ ಜಾತಕ, ಸುನಿಲ್ ಗವಾಸ್ಕರ್. ನೋಡಿ ಇಲ್ಲಿ ಸೇಮ್ ಲೇಡಿಗೆ ತೋರಿಸಿದ್ನಲ್ಲ, ಸೇಮ್ ಅದೇ ಥರ 8ನೇ ಮನೇಲಿ ಶನಿ ರಾಶಿ ಕುಂಡಲಿಲಿ. ಓಕೆ, ಸೊ ಇಲ್ಲಿ ಏನಾಯಿತು, ಸ್ವಲ್ಪ ಬೇಗ ಮದುವೆ ಆಗಿದೆ. ಸುನಿಲ್ ಗವಾಸ್ಕರ್ ಅವ್ರ ಮದುವೆ ಮೋಸ್ಟ್ಲಿ 25 ವರ್ಷಕ್ಕೆ ಆಗಿದೆ ಅಂತ ನೋಡ್ಕೊಳ್ಳಿ ವಿಕಿಪೀಡಿಯಾದಲ್ಲಿ, ನನಗನ್ಸೋ ಮಟ್ಟಿಗೆ. ಯಾಕಂದರೆ ಇಲ್ಲಿ ಲಗ್ನಾಧಿಪತಿ ಅಷ್ಟಮಕ್ಕೆ ಹೋಗಿದ್ದಾನೆ, ದೀರ್ಘಾಯುಷ್ಯಂತೂ ಕೊಟ್ಟ. ಆಮೇಲೆ ಕಾರಕೋ ಭಾವನಾಶಯಕ್ಕೆ ನಾನೊಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ, ಮಹಾಪಾತಕ ಯೋಗ ಬೇರೆಯವರ ಜೀವನಕ್ಕೂ ಕುತ್ತಾಗಬಹುದು ಅಂತ ಹೇಳಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಬಹುದು. ಅಲ್ಲಿ ಒಂದು ಹಾಕಿದ್ದೀನಿ, ಬಿ ರೆಡ್ಡಿನ BR ಅಂತ ಒಂದು ಕೇಸ್ ಹಾಕಿದ್ದೀನಿ ನೋಡಿ. ಶನಿ ದಶರಲ್ಲೇ ಅವರು ಸುಸೈಡ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು, ಮಹಾಪಾತಕ ಯೋಗದ ಮನುಷ್ಯನ ಸಹವಾಸ ಮಾಡಿಕೊಂಡು. ಅದು ನೋಡ್ಕೊಳ್ಳಿ. ಆಲ್ರೆಡಿ ಬಿಟ್ಟಿದ್ದೀನಿ. ಸೊ ಮಿಥುನ, ಕರ್ಕಾಟಕ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಹೇಳೋಕ್ಕಾಗಲ್ಲ, ಬಿಂದುಗಳ ಮೇಲೆ ಹೋಗುತ್ತೆ. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಕೆಲವೊಂದು ಸಲ ಮದುವೆಗೆ ತೊಂದರೆ ಮಾಡ್ಬೋದು. ಅದರಲ್ಲಿ ಈ ಥರದಲ್ಲಿ ಇದು ಬಿಟ್ಟರೆ ಭಾಳ ಕಷ್ಟ. ಕುಜ ಶನಿ ಪರಸ್ಪರ ದೃಷ್ಟಿಯಲ್ಲಿದ್ದೀರಿ. ಇದು ಇವತ್ತಿನ ಜಾತಕ, ಯಾರ್ದು ಅಲ್ಲ. ಇನ್ನು ಸಿಂಹ ಲಗ್ನಕ್ಕೆ ಶನಿ ವಿಪರೀತ ರಾಜಯೋಗಕ್ಕೆ ಹೋಗ್ತಾನೆ. ಸಿಂಹ ಲಗ್ನ ಇಟ್ಕೊಂಡ್ರೆ ಸಪ್ತಮಾಧಿಪತಿ ಶನಿ ಅಷ್ಟಮಕ್ಕೆ ಹೋದರೆ ವಿಪರೀತ ರಾಜಯೋಗ ಆಗುತ್ತೆ. ಸೊ 2 ಥರ ಇರುತ್ತೆ. ಹಣಕಾಸಿನಲ್ಲಿ ಚೆನ್ನಾಗಿರ್ಬೋದು, ಮದುವೆ ವಿಚಾರದಲ್ಲಿ ಕಷ್ಟ ಆಗ್ಬೋದು. ಅಷ್ಟಕ್ಕವರೆಗೆ ಮತ್ತು ನವಾಂಶ ಷಷ್ಠಾಂಶ ನೋಡಬೇಕು. ಕನ್ಯಾ ಲಗ್ನಕ್ಕೆ ಸಪ್ತಮದಲ್ಲಿ ಪಂಚಮಾಧಿಪತಿ ಸಪ್ತಮದಲ್ಲಿ ಲವ್ ಮ್ಯಾರೇಜ್ ಕೊಡುವಂಥ ಸಾಧ್ಯತೆ ಇರುತ್ತೆ ಈಗಿನ ಕಾಲಕ್ಕೆ ವಿಶೇಷವಾಗಿ. ಷಷ್ಠಾಧಿಪತಿ ಸಪ್ತಮದಲ್ಲಿ ಡಿಪೆಂಡ್ಸ್, ಶುಕ್ರ ಎಲ್ಲಿದ್ದಾನೆ ನೋಡಿಕೊಂಡು ಮದುವೆ ವಿಚಾರ ಮಾತಾಡಬೇಕು. ಇನ್ನು ತುಲಾ ಲಗ್ನಕ್ಕೆ ಸಪ್ತಮದಲ್ಲಿ ಶನಿ ನೀಚನಾಗ್ತಾನೆ. ಅಷ್ಟಮಕ್ಕೆ ಬಂದರೆ ಸಿಂಹ ಲಗ್ನಕ್ಕೆ ಹೇಳಿದ್ನಲ್ಲ, ಷಷ್ಠಾಧಿಪತಿ ಅಷ್ಟಮಕ್ಕೆ ವಿಪರೀತ ರಾಜಯೋಗ. ಕನ್ಯಾ ಲಗ್ನಕ್ಕೆ ಪಂಚಮಾಧಿಪತಿ ಷಷ್ಠಾಧಿಪತಿಯಾಗಿ ಅಷ್ಟಮಕ್ಕೆ ಹೋದರೆ ಅಲ್ಲಿ ನೀಚನಾಗ್ತಾನೆ. ನೀಚತ್ವ ಭಂಗ ಆಗಿದೆ ಇಲ್ಲೋ ನೋಡಬೇಕು, ಮಂಗಳನ ಪರಿಸ್ಥಿತಿ ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಆಮೇಲೆ ಅಷ್ಟಕ್ಕವರೆಗೂ ನೋಡಬೇಕು. ತುಲಾ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಯೋಗಕಾರಕನಾಗ್ತಲೇ ದುಡ್ಡು ಕೊಟ್ಟು ದುಡ್ಡು ಕಳಿಸ್ಬೋದು. ಬಾಕಿ ವರ್ಗ ಕುಂಡಲಿಗಳನ್ನು ಅಷ್ಟಕ್ಕವರೆಗೂ ನೋಡ್ಕೊಳ್ಬೇಕು. ಇನ್ನು ವೃಶ್ಚಿಕ ಲಗ್ನಕ್ಕೆ ಬಂದರೆ ಅಷ್ಟಮಕ್ಕೆ ಅಂದರೆ ಮಿಥುನಕ್ಕೆ ಶನಿ ಹೋದರೆ ಸತಿ ಚತುರ್ಥಾಧಿಪತಿ ಅಷ್ಟಮಕ್ಕೆ ಹೋಗೋದು ಅಷ್ಟು ಸಮಂಜಸ ಅನಿಸಲ್ಲ ನನಗೆ. ಕಷ್ಟಗಳು ಹೆಚ್ಚಾಗ್ಬೋದು, ಪ್ರಾಪರ್ಟಿ ವಿಚಾರದಲ್ಲಿ ರಗಳೆ ಆಗ್ಬೋದು. ಆಮೇಲೆ ಒಡಹುಟ್ಟಿದವರ ಸಂಗಡ ತೊಂದರೆಗಳು ಬರ್ಬೋದು. 3ನೇ ಮನೆ ಒಡಹುಟ್ಟಿದವರಿಗೆ ಸಂಬಂಧಿಸಿದ, 4ನೇ ಮನೆ ಪ್ರಾಪರ್ಟಿ ಅಥವಾ ತಾಯಿ ಬೇಗ ಹೋಗ್ಬೋದು, ಇಂಥದ್ದೆಲ್ಲ ಆಗ್ತವೆ. ಇನ್ನು ಧನು ಲಗ್ನಕ್ಕೆ ಬಂದರೆ ಅಷ್ಟಮಕ್ಕೆ ಶನಿ ದ್ವಿತೀಯ ತೃತೀಯಾಧಿಪತಿ ಅಷ್ಟಮಕ್ಕೆ ಹೋಗೋದು ಸಡನ್ ಗೇಮ್ಸನ್ನು ಕೊಡ್ಬೋದು. ದ್ವಿತೀಯಾಧಿಪತಿ ಅಷ್ಟಮಕ್ಕೆ ಹೋಗಿ ದ್ವಿತೀಯವನ್ನು ನೋಡಿದಾಗ ದುಡ್ಡು ಖರ್ಚು ಹಂಗೆ ಆಗುತ್ತೆ, ದುಡ್ಡು ಬರೋದು ಹಂಗೆ ಇರುತ್ತೆ. ವರ್ಗ ಕುಂಡಲಿಗಳಲ್ಲಿ ಅಷ್ಟಕವರ್ಗದಲ್ಲಿ ಶನಿಯ ಪೊಸಿಷನನ್ನು ನೋಡ್ಕೊಳ್ಬೇಕು. ಆಮೇಲೆ ಹೊರ ಹುಟ್ಟಿದವ್ರ ಮಟ್ಟಿಗೆ ಕಷ್ಟವೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಆಯುಷ್ಯಕ್ಕೂ ಕಷ್ಟ ಆಗ್ಬೋದು. ಯಾಕಂದರೆ ಅಷ್ಟಮಿ ಏನಿದೆ ಅದು ಮೃತ್ಯುಸ್ಥಾನನೂ ಅದು ಕಾರಕ ಭಾವನಾಶಿ ಆಗೋ ಸಾಧ್ಯತೆ ಅಲ್ಲಿ ಕೂಡ ಇರುತ್ತೆ. ಧನು ಲಗ್ನಕ್ಕೆ ಇರುತ್ತೆ. ಇನ್ನು ಮಕರ ಲಗ್ನಕ್ಕೆ ಅಷ್ಟಮಕ್ಕೆ ತೋರಿಸಾಯ್ತು, 2 ಕೇಸ್ ತೋರಿಸಿದ್ದೀನಿ. ಬೇಗ ಮದುವೆ ಆದ್ರೂ ಕಷ್ಟವೂ ಆಗ್ಬೋದು, ದುಡ್ಡು ಕಾಸಿಗೆ ಕಷ್ಟ ಆಗುತ್ತೆ. ಇನ್ನು ಕುಂಭಕ್ಕೆ ಅಷ್ಟಮಕ್ಕೆ ಬಂದರೆ ವ್ಯಯಾಧಿಪತಿ ಅಷ್ಟಮ ವಿಪರೀತ ರಾಜಯೋಗ. ಹೀಗೆ ನೋಡ್ತಾ ಹೋಗ್ಬೇಕು, ಎಲ್ಲವನ್ನು ಚೆಕ್ ಮಾಡಬೇಕು. ವರ್ಗ ಕುಂಡಲಿಗಳನ್ನು ನೋಡಿಕೊಂಡು ಎಲ್ಲಿ ಒಳ್ಳೆಯದು ಎಲ್ಲಿ ಕೆಟ್ಟದು ಅಂತ ನೋಡಬೇಕು. ಇಲ್ಲೂ ಹಣಕಾಸನ್ನು ಫ್ಲಕ್ಚುಯೇಷನ್ ಇರುತ್ತೆ ಕುಂಭ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಇದ್ದಾಗ. ಇನ್ನು ಕೊನೆಯದಾಗಿ ಮೀನ ಲಗ್ನಕ್ಕೆ ಅಷ್ಟಮದಲ್ಲಿ ಶನಿ ಇದ್ದರೆ ಹುಚ್ಚನಾಗ್ತಾನೆ. ಇದು ಇನ್ ಜನರಲ್ ವ್ಯಯಾಧಿಪತಿ ಅಷ್ಟಮ ವಿಪರೀತ ರಾಜಯೋಗ
ಹುಚ್ಚನಾಗಿರ್ತಾನೆ, ನೀಚ ಜನರ ಸಹವಾಸದಿಂದ ದುಡ್ಡು ಬರೋ ಸಾಧ್ಯತೆ ಇರುತ್ತೆ. ಬಟ್ ಪ್ರಶ್ನೆ ಅದೇ ಬರುತ್ತೆ, 2.5 ವರ್ಷ ಅಲ್ಲಿರೋ ಶನಿಗೆ ನಾವು ಅದೇ ಫಲವನ್ನು 2 ವರ್ಷದಲ್ಲಿ ಹುಟ್ಟಿದ ಎಲ್ಲರಿಗೂ ಹೇಳಬೇಕಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಸೊ ಇದನ್ನೆಲ್ಲ ವಿಚಾರ ಮಾಡಿಕೊಂಡು ವರ್ಗಕುಂಡಿಗಳನ್ನು ನೋಡಿ, ಅಷ್ಟಕವರ್ಗ ನೋಡಿ, ದಶಾಭುಕ್ತಿಗಳನ್ನು ನೋಡಿ ಹೇಳಬೇಕು. ನಿಧಾನಕ್ಕೆ ನಿಮ್ಮನ್ನು ರಾಶಿ ಭವಿಷ್ಯದ ಕಡೆಯಿಂದ 1% ಟೆಕ್ನಿಕಲ್ ಸೈಡಿನ ಟಾಪ್ ಲೆವೆಲ್ ಅಸ್ಟ್ರಾಲಜಿಗೆ ಕರ್ಕೊಂಡು ಬರ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರವನ್ನು ಇದೇ ಥರ ಮುಂದುವರಿಸಿ. ಆಮೇಲೆ 8ನೇ ಮನೆಯಲ್ಲಿ ಶನಿಗೆ ಒಳ್ಳೆಯ ಪರಿಹಾರ ಅಂತಂದರೆ, ಜನರಲ್ಲಾಗಿ ನೀವು ಇದನ್ನು ಕೊಟ್ಬಿಡಿ, ಏನು ನೀಲಿ ಬಟ್ಟೆ, ಕರಿ ಎಳ್ಳು ದಾನ ಮಾಡಿ, ಆಗಾಗ ಮಾಡ್ತಾರಿ, ಒಳ್ಳೆಯದಾಗತ್ತೆ. ಸುಲಭದ ಪರಿಹಾರ. ಆಮೇಲೆ ಕುಂಡ್ರಿಗೆ ದಾನ ಮಾಡೋದು ಒಳ್ಳೆಯ ಪರಿಹಾರ. ಆಮೇಲೆ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಬರುತ್ತಲ್ಲ, ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಅದು ನಿಮಗೆ ಆ ಶಕ್ತಿ ಇದ್ದರೆ ಲೈಫ್ ಸೇವಿಂಗ್ ಡ್ರಗ್ಸ್, ಯಾರಿಗಾರು ಮೆಡಿಸಿನ್ ಬೇಕಾಗಿದ್ದರೆ, ಅಂದರೆ ಆ ಮೆಡಿಸಿನ್ಸ್, ಡ್ರಗ್ಸ್ ಅಂತಂದರೆ ಇಲ್ಲಿ ಮೆಡಿಸಿನ್ಸ್ ಅಂತ ಹೇಳಿದ್ರು, ಅದು ಕೊಟ್ಟರೆ ಅವ್ರ ಜೀವ ಉಳಿಯುತ್ತೆ ಅಂತ ಹೇಳುವವರಿಗೆ ಒಂದಿಷ್ಟು ಮೆಡಿಸಿನ್ಸನ್ನು ದಾನ ಮಾಡಿ, ಅದು ಕೂಡ ಒಳ್ಳೆಯದು. ಇಷ್ಟ ಹೇಳ್ತಾ ವಿರಮಿಸ್ತಾ ಇದ್ದೇನೆ. ಯಾಕಂದರೆ ನಾನು ಇನ್ನೂ 2 ಇಂಟರ್ನ್ಯಾಷನಲ್ ಕಾಲ್ಸನ್ನು ಅಟೆಂಡ್ ಮಾಡಬೇಕು. ಇಷ್ಟೊತ್ತಿಗೆ ಈಗ ಆಲ್ರೆಡಿ 10 ಗಂಟೆ 9 ನಿಮಿಷ ಇದು ನಾನು ರೆಕಾರ್ಡ್ ಮಾಡೋ ಹೊತ್ತಿಗೆ. ಯಾವಾಗ ಅಪ್ಲೋಡ್ ಆಗುತ್ತೆ ಏನು ಟೈಟಲ್ಲೂ ಹಾಕಿಲ್ಲ. ಮತ್ತೆ ಸಿಗ್ತೀನಿ. ನಮಸ್ಕಾರ. ನಿಮ್ಮ ಸಪೋರ್ಟಿಗೆ ತುಂಬ ಧನ್ಯವಾದ. ಚಂದ್ರಿಕಾ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ. 200 ರೂಪಾಯಿ ಸರ್ವಿಸನ್ನು ಅವಳ ಹತ್ರ ತೊಗೊಳ್ಳಿ. ಅವಳು ಪಾಪ ಕಷ್ಟದಲ್ಲಿದ್ದಾಳೆ, ಅವಳಿಗೂ ಒಳ್ಳೆಯದಾಗತ್ತೆ. ಅದೆಲ್ಲ ನಾನೇನು ತಗೊಳ್ಳೋದಿಲ್ಲ. ಮತ್ತು ಈ ಪರಿಹಾರಗಳ ಬಗ್ಗೆ ನಾನು ಮತ್ತು ಚಂದ್ರಿಕಾ ಸೇರಿ, ನನ್ನ ವೈಫು ಸೇರಿ, ನನ್ನ ಮಗನೂ ಸೇರಿ ಒಂದು ದೊಡ್ಡ ರಿಸರ್ಚ್ ಮಾಡಿದೆ. ಬಟ್ ಅದನ್ನು ಇನ್ನೊಂದು 15 ದಿವಸದ ನಂತರ ನಾನು ಹಾಕ್ತೀನಿ. ಯಾಕೆಂತಂದರೆ ನನ್ನ ಮಗ ಅಲ್ಲಿವರೆಗೆ ಬ್ಯುಸಿ ಇರ್ತಾನೆ. ಅದ್ರ ನಂತರ ಹಾಕ್ತೀನಿ. ಸುಲಭದ ಪರಿಹಾರಗಳನ್ನು ಹೇಳ್ಕೊಡ್ತೀನಿ. ಅದು ಮತ್ತು ಹ್ಯಾಂಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಸ್ಟನ್ನಾಗಿ ಹೋಗ್ತೀರೋ, ಅಬ್ಬಾ ಇದು ಮಾಡಿದ್ದು ಹಿಂಗೆಲ್ಲ ಆಯಿತು ಅಂತ ಒಂದು ರಿಸರ್ಚನ್ನು ಮಾಡಿದ್ದೀನಿ. ಇಲೆಕ್ಷನ್ ರಿಸರ್ಚು ಮುಗಿದಿದೆ. ನಾನು ಓಪನ್ ಆಗಿ ಹೇಳಿಲ್ಲ, ಬಟ್ ಯಾರ್ಯಾರಿಗೆ ಹಾಕಬೇಕೋ RSS ಪ್ರಮುಖರಿಗೆ, ಜಗ್ಗೇಶ್ ಅವರಿಗೆ ಅಂತಂತ ಕ್ಲೋಸ್ ಫ್ರೆಂಡ್ಸ್ಗೆಲ್ಲ ಹಾಕಿದ್ದೀನಿ. ಆಲ್ಮೋಸ್ಟ್ 100% ಮಾಡಿದ್ದೀನಿ. ಅದನ್ನು 100% ಹೇಳಲ್ಲ ನಾನು, ಅದು ದೇವರ ಹತ್ರ ಮಾತಾಡಿರುತ್ತೆ. ಇನ್ನೂ ನೋಡ್ತೀನಿ, ಇನ್ನೊಂದು 100 ಜಾತಕ ನೋಡಿದ್ಮೇಲೆ ಅಟ್ಲೀಸ್ಟ್ ನಾನು ಒಂದು 99% ಬಂದಿದ್ದೀನಿ ಅಂತ ಹೇಳ್ತೇನೆ. ಅದನ್ನೆಲ್ಲ ಪುಸ್ತಕದಲ್ಲಿ ಹಾಕ್ತೀನಿ, ಯಾಕಂದರೆ ಗ್ಯಾಮ್ಲಿಂಗ್ ಆಗಬಾರ್ದು ಅಂತ. ಇಷ್ಟು ಸಾಕು. ಮತ್ತೆ ಸಿಗ್ತೀನಿ. ನಮಸ್ಕಾರ.